drawn. ಯಾವ ವರ್ಡ್ ಇದ್ರೇನು ಸೇಮ್ ಶಾರ್ಟ್ಕಟ್ಸ್. ವಿ ಆರ್ ಸ್ಟ್ರೆಚಿಂಗ್ ಅ ವೈರ್ ಅದ ನಮ್ಮ ಹತ್ರ, ಅದನ್ನು ಸ್ಟ್ರೆಚ್ ಮಾಡ್ಲಿಕ್ಕತ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಟು ಲೆಂತ್? ಇನ್ಕ್ರೀಸಸ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ decreases. So length increases, area of cross section decreases, cross sectional area pi r square, radius also decreases. What happens to small r? Small r andre enu? Radius decreases. ಒಟ್ಟಾರೆ resistance change ಆಯಿತು. What happens to resistance? Changes. Close the door. But in such case, volume will remain constant. What is constant? Volume is constant. This is important. ಅಂದರೆ ಸ್ಟ್ರೆಚಿಂಗ್ elongated ಇಂಥ ಟರ್ಮ್ಸ್ ಬಂದರೆ ಶಾರ್ಟ್ಕಟ್ಸ್ ಹೆಂಗೆ ಅಪ್ಲೈ ಮಾಡ್ಲಿಕ್ಕತ್ತೀರಿ ನೀವು, ರೈಟ್? We know the formula, resistance depends on dimensions, that is directly on length and inversely on area of cross section. We know this formula, R is equal to rho L by A. ಹೊಸದಲ್ಲ, ನಮಗೆ ಗೊತ್ತಿದ್ದದು. Now we are going to divide and multiply by L first. So R is equal to rho L multiply ಮಾಡಿದ್ರೆ L ಸ್ಕ್ವೇರ್ ಆಯಿತು, A ಇಂಟು L ಆಯಿತು. ಎಲ್ರಿಗೂ ಗೊತ್ತದ ಎ ಇಂಟು ಎಲ್ ಅಂದರೆ ವಾಲ್ಯೂಮ್ ಅಂತ ಎಲ್ರಿಗೂ ಗೊತ್ತದ. ವಿ ಈಸ್ ಕಾನ್ಸ್ಟೆಂಟ್, ವಿ ನೋ. ಓಕೆ, ಡಿ ನಾಟ್ ರೈಟ್. ವಿ ಈಸ್ ಕಾನ್ಸ್ಟೆಂಟ್. ಸ್ಟ್ರೆಚಿಂಗ್ ಕೇಸ್ನಲ್ಲಿ ಏನು ಕಾನ್ಸ್ಟೆಂಟ್ ಇರ್ತದೆ? ವಿ ಈಸ್ ಕಾನ್ಸ್ಟೆಂಟ್. ಸೊ ಕ್ಯಾನ್ ವಿ ಕನ್ಕ್ಲೂಡ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್? ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್. ನೌ once again, R is equal to rho L by A. Now dividing and multiplying by A. First factor ಎದ್ರ ಮೇಲೆ ಡಿಪೆಂಡ್ ಇತ್ತು? ಡೈರೆಕ್ಟ್ಲಿ ಆನ್ ಲೆಂತ್, ಅದು ಯೂಸ್ ಮಾಡಿವಿ. ಸೆಕೆಂಡ್ ಇನ್ವರ್ಸ್ಲಿ ಆನ್ ಏರಿಯಾ. ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಂಗ್ ಬೈ ಏರಿಯಾ ಏನಾಗ್ತದೆ? ವಿ ಆರ್ ಚೆಕಿಂಗ್ ಇಟ್, ರೈಟ್? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಮಲ್ಟಿಪ್ಲೈ ಬೈ ಎ ಡಿವೈಡ್ ಬೈ ಎ. ಕ್ಲಿಯರ್? Isn't it? Yes. Now what is L into A once again? Volume divided by A square. Now once again, V is same. Okay, same statement. V is constant. Can we write? R is inversely. Okay. Now the same cases in terms of mass. Question ನಲ್ಲಿ mass parameter ಕೊಟ್ಟರು. ಮಾಸ್ ರೇಷಿಯೋ, ಮಾಸ್ ಅನ್ನೋ ಕಾನ್ಸೆಪ್ಟ್ ಅದ ನಮಗೆ ಕ್ವಶನಲ್ಲಿ, ಆಬ್ಜೆಕ್ಟಿವ್ನಲ್ಲಿ. ಸೊ ಹಿಯರ್ ಇವು ಎರಡು ಫಾರ್ಮುಲಾಸ್ನಲ್ಲಿ ಇಲ್ಲೊಂದು ಸತಿ, ನೆಕ್ಸ್ಟ್ ಹಿಯರ್ ಕಮ್ ಬ್ಯಾಕ್ ಟು ದೋಸ್ ಫಾರ್ಮುಲಾಸ್ ಇನ್ ಟರ್ಮ್ಸ್ ಆಫ್ ಮಾಸ್. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಬೈ ವಿ ಅಂತ ಗೊತ್ತದ. ವಿ ನೋ ಚಿಲ್ಡ್ರನ್, ಡೆನ್ಸಿಟಿ ಈಸ್ ನಥಿಂಗ್ ಬಟ್ mass by volume. We want volume, m by d. Okay, rho L square divided by m by d. D ಮೇಲೆ ಹೋಯ್ತು, D ಮೇಲೆ ಹೋಯ್ತು. So you conclude R is proportional to density is same. Where the density same ada? L square by, suppose length ratio kottara, L1 is to L2 is to L3 something, mass ratio kottara, use this formula. Provided wire same ada, resistivity same ada, property of material, density is same, ಅಥವಾ ವಾಲ್ಯೂಮ್ ಸೇಮ್. ಯಾಕಂದರೆ ಇಲ್ಲಿ ಇದ್ರದ್ದು ತಳ ಎಲ್ಲದ, ವಿ ಬದಲೇ ನಾವು ಡಿ ಬೈ ಎಮ್ ಅಂತ ಬರ್ದೀವಿ, ಎಮ್ ಬೈ ಡಿ ಇತ್ತು, ಡಿ ಮೇಲೆ ಕಳಿಸೀವಿ. ವಿ ಸೇಮ್ ಅಲ್ಲ, ವಾಲ್ಯೂಮ್ ಸೇಮ್ ಅನ್ಬೋದು, ಡೆನ್ಸಿಟಿ ಸೇಮ್ ಅನ್ಬೋದು, ಇವೆಲ್ಲ ಕೀವರ್ಡ್ಸ್ ಇರ್ತಾವೆ ನಿಮಗೆ. ಸೊ ಲೆಂತ್ ಮತ್ತು ಮಾಸ್ ನಡುವೆ ರಿಲೇಷನ್, ದಿಸ್ ಇಸ್ ದ ಶಾರ್ಟ್ಕಟ್.
directly proportional to L square, inversely proportional to M. Now this one, R is equal to rho V upon A square. Once again let us substitute volume as M by D. So R is equal to rho M by A square into D. ಮತ್ತು ಸೇಮ್ ಡೆನ್ಸಿಟಿ ಕಾನ್ಸ್ಟೆಂಟ್ ಅನ್ಬೋದು. ರೆಸಿಸ್ಟಿವಿಟಿ ಹೆಂಗೂ ಕಾನ್ಸ್ಟೆಂಟ್ ಇರ್ತದೆ. ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಚೇಂಜ್ ಆಗಿಲ್ಲ. ಆ್ಯಂಡ್ ಆರ್ ಎಲ್ಸ್ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಅದ್ರದ್ದು ತಳ ಇಲ್ಲದ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್ ಅಂತ ಕೊಟ್ರೇನು ಆರ್ ಪ್ರಪೋರ್ಷನಲ್ ಟು. ಹಾಂ, ಅಂದರೆ ಅಬ್ಜೆಕ್ಟಿವ್ ಕ್ವಶನ್ನಲ್ಲಿ ಏರಿಯಾ ರೇಷಿಯೋ ಕೊಟ್ಟರೆ, ಮಾಸ್ ರೇಷಿಯೋ ಕೊಟ್ಟರೆ ಅವಾಗ ಇದು ಯೂಸ್ ಮಾಡಿರಿ. ಲೆಂತ್ ರೇಷಿಯೋ ಕೊಟ್ಟರೆ, ಮಾಸ್ ರೇಷಿಯೋ ಕೊಟ್ಟರೆ ಅವಾಗ ಇದು ಯೂಸ್ ಮಾಡಿರಿ. ಗೊತ್ತಾಯ್ತಿಲ್ಲ? ಇನ್ ಆಲ್ ದ ಕೇಸಸ್, ಸ್ಟ್ರೆಚಿಂಗ್ ಕೇಸಸ್, ವಾಟ್ ಈಸ್ ಕಾನ್ಸ್ಟೆಂಟ್? ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ವಾಟ್ ಈಸ್ ಇನ್ಕ್ರೀಸಿಂಗ್? ಲೆಂತ್ ಈಸ್ ಇನ್ಕ್ರೀಸಿಂಗ್. ವಾಟ್ ಈಸ್ ಡಿಕ್ರೀಸಿಂಗ್? Area of cross section is decreasing. Which is the another factor which is decreasing? Radius also decreases. ಇಲ್ಲಿ ತನಕ ಬರೀರಿ, ಅದು ಎಷ್ಟು ಡಿಕ್ರೀಸ್ ಆಗ್ತದೆ ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ಮುಂದೆ ಡಿಸ್ಕಸ್ ಮಾಡೋಣ. ಬರೀರಿ ಇಲ್ಲಿ ತನಕ. ಕ್ಲಾಸ್ ವರ್ಕ್ನಲ್ಲೇ ಕಂಟಿನ್ಯೂ ಮಾಡಿರಿ. ಸಿ ಇ ಟಿ ಬುಕ್ ಬೇರೆ ಬರೀಲಿಗತ್ತಿರಲ್ಲ ನೀವು. ಸಿನಾಪ್ಸಿಸ್ ಅಂತ ಅಲ್ಲೇ ಬರ್ದಿರಿ, ಬೇರೆ ಮಾಡಿರಲ್ಲ, ಅದು ಪ್ರಾಕ್ಟೀಸ್ ಸಲುವಾಗಿ ಇಡ್ರಮ್ಮ. ಅದು ನೀವು ಮತ್ತೆ ಮನೆಗೆ ಹೋಗಿ ಅದ್ರೊಳಗೆ ಬರೀರಿ. ಆದರೆ ಇಲ್ಲಿ ಕ್ಲಾಸ್ ವರ್ಕ್ನಲ್ಲೇ ಕಂಟಿನ್ಯೂ ಮಾಡಿರಿ. ಕ್ಲಾಸ್ ವರ್ಕ್ನಲ್ಲೇ ಹೆಡ್ಡಿಂಗ್ ಹಾಕಿ ಕಂಟಿನ್ಯೂ ಮಾಡಿಬಿಡ್ರಿ. ಎಲ್ಲರೂ ಸಿನಾಪ್ಸಿಸ್ ಬುಕ್ ಬೇರೆ ಮಾಡಿರಿ. ಹಾಂ, ಇವತ್ತು ಹೋಗಿ ಮತ್ತಿದ್ದು ಸಿನಾಪ್ಸಿಸಲ್ಲಿ ಒಂದು ಸತಿ ಬರೆದ್ರೆ ಪ್ರಾಕ್ಟೀಸ್ ಆಗಿಬಿಡ್ತದೆ ನಿಮಗೆ. ಯು ಆರ್ ರೈಟಿಂಗ್, ಯು ಆರ್ ನಾಟ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್. ಟ್ವಿಸ್ಟೆಡ್, ಎಲಾಂಗೇಟೆಡ್, ಟ್ವಿಸ್ಟ್ ಮಾಡೀವಿ, ಎಲಾಂಗೇಟ್ ಮಾಡೀವಿ, ಇಲ್ಲ ಸ್ಟ್ರೆಚ್ ಮಾಡೀವಿ, ಇಲ್ಲ ಡ್ರಾನ್ ಇನ್ ಟು ಅಂತ ಹೇಳ್ಬೋದು, ವರ್ಡ್ ಯೂಸ್ ಮಾಡ್ಬೋದು. ಇನ್ ಆಲ್ ದ ಕೇಸಸ್ ವಾಲ್ಯೂಮ್ ಇಸ್ ಸೇಮ್. ಸ್ವಲ್ಪ ಫಾಸ್ಟಾಗಿ ಬರೀರಿ. ಪೆನ್ ನೋಡ್ರಿ, ಭಾಳ ಸ್ಲೋ ನಡೆದದು. ಯಾಕಮ್ಮ ಪ್ರಿಯಾಂಕಾ, ಎಲ್ಲಿ ಡೌಟ್ ಅದ? ಇನ್ ಟರ್ಮ್ಸ್ ಆಫ್ ಮಾಸ್, ಆರ್ ಈಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಬೈ ವಿ. ಫಾಸ್ಟ್ ನೀವು ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಇವತ್ತೇ ನಾವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ಬೋದು ಇದ್ರದ್ದು. ಎಸ್, ಕಾನ್ಸಂಟ್ರೇಟ್, ಸ್ಟಾಪ್ ರೈಟಿಂಗ್. ಸಪೋಸ್ ನಮಗೆ ಕ್ವಶನ್ನಲ್ಲಿ ಫ್ರ್ಯಾಕ್ಷನಲ್ ಚೇಂಜ್ ಬರಿಬೇಡ್ರಿ ಏನು, ಅಥವಾ ಪರ್ಸೆಂಟೇಜ್ ಚೇಂಜ್ ವರ್ಡ್ಸ್ ಅವ ಇನ್ ರೆಸಿಸ್ಟೆನ್ಸ್, ಚೇಂಜ್ ಇನ್ ರೆಸಿಸ್ಟೆನ್ಸ್ ಟು ಒರಿಜಿನಲ್ ರೆಸಿಸ್ಟೆನ್ಸ್, ಫ್ರ್ಯಾಕ್ಷನಲ್ ಚೇಂಜ್ ಇದು. ಇದೇ ಪರ್ಸೆಂಟೇಜ್ನಲ್ಲೂ ಕೇಳ್ಬೋದು. ಹೌ ಇಟ್ ಚೇಂಜಸ್ ಹಿಯರ್ ಯು ಚೆಕ್. ಕ್ಯಾನ್ ವಿ ರೈಟ್ ಹಿಯರ್ ಇನ್ವರ್ಸ್ಲಿ ಪ್ರಪೋರ್ಷನ್. ಎ ಅಂದರೆ ಪೈ ಆರ್ ಸ್ಕ್ವೇರ್, ಎ ಸ್ಕ್ವೇರ್ ಅಂದರೆ ಆರ್ ರೇಸ್ ಟು 4. ರೇಡಿಯಸ್ ಮೇಲೆ ಇನ್ವರ್ಸ್ಲಿ ಆಸ್ 4th ಪವರ್ ಆಫ್ ರೇಡಿಯಸ್ ಚೇಂಜ್ ಆಗ್ತದೆ. ಫ್ರ್ಯಾಕ್ಷನಲ್ ಚೇಂಜ್ ಎಲ್ಲ ಕೇಸಸ್ನಲ್ಲಿ. ಎಲ್ಲಿಗೆ ಹೆಂಗೆ ರಿಲೇಟೆಡ್ ಅದ? ಜಸ್ಟ್ ಐ ಹ್ಯಾವ್ ಕ್ಲಿಯರ್ಡ್. ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಇತ್ತು, ಹೌದಿಲ್ಲ? ದಟ್ ಈಸ್ 2 ಡೆಲ್ಟಾ ಎಲ್ ಬೈ ಎಲ್, ಚೇಂಜ್ ಇನ್ ಲೆಂತ್ ಟು ಒರಿಜಿನಲ್ ಲೆಂತ್. ಫ್ರ್ಯಾಕ್ಷನಲ್ ಚೇಂಜ್. ಈ ಪೂರ್ತಿ ಪ್ಯಾರಾಮೀಟರ್ ಏನನ್ಬೇಕು? ಫ್ರ್ಯಾಕ್ಷನಲ್ ಚೇಂಜ್. ಇನ್ ಟರ್ಮ್ಸ್ ಆಫ್ ಏರಿಯಾಗೆ ಹೆಂಗೆ ನೋಡ್ರಿ, ಇಲ್ಲಲ್ಲ ಇನ್ವರ್ಸ್ಲಿ ಅಲ್ಲ, ಅಲ್ಲಿ ಇನ್ವರ್ಸ್ಲಿ ಅಂತಂದರೆ -2 ಟೈಮ್ಸ್ isn't it delta A by first year errors, percentage errors, fractional change in error, relative change. ಏನು ಬಂತ? ಎಸ್. ಆರ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಬರೀರಿ ಅಂತಂದ್ರೆ -4 ಅಲ್ಲ, ಆರ್ಡರ್ ಏನದ? 4 ಅದ. -4 ಡೆಲ್ಟಾ ಆರ್ ಬೈ ಸ್ಮಾಲ್ ಆರ್ ಈಸ್ ರೇಡಿಯಸ್, ಕ್ಯಾಪಿಟಲ್ ಆರ್ ಈಸ್ resistance. You are clear? Write down. Okay. If the case is like this, if wire is stretched such that it is stretched n times its original length, stretched such that stretched n times its original length. ಲೆಂತ್ ಅನ್ಲಿಗತ್ತಾರ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದ ಅನ್ನೋದು ನಮ್ಗೆ ಐಡಿಯಾ ಅದ.
ಲೆಂತ್ n ಟೈಮ್ಸ್ ದೊಡ್ಡದಾಯಿತು, ಮೊದಲು ಇಷ್ಟದ, ಈಗ ಅದರದ್ದು n ಪಟ್ಟು. isn't it? n times if length is increased, what happens to resistance? Increases or decreases? Resistance increases by, ಅಂದರೆ ನ್ಯೂ ರೆಸಿಸ್ಟೆನ್ಸ್ ಈಸ್ n ಸ್ಕ್ವೇರ್ ಟೈಮ್ಸ್ ದ ಒರಿಜಿನಲ್. L ಸ್ಕ್ವೇರ್ ಅಂದಿದ್ದೀವಲ್ಲ ಈಗ, n ಸ್ಕ್ವೇರ್ ಟೈಮ್ಸ್ ದಿ ಒರಿಜಿನಲ್ ರೆಸಿಸ್ಟೆನ್ಸ್. ಸಪೋಸ್ while stretching you also have idea that area of cross section is decreasing, radius is also decreasing. ರೇಡಿಯಸ್ ಡಿಕ್ರೀಸ್ ಆಗ್ಲಿಕ್ಕತ್ತದ, ಹೆಚ್ಚಾಗ್ಲಿಕ್ಕತ್ತದ? ರೇಡಿಯಸ್ ಕಡಿಮೆ ಆಯಿತು. ರೇಡಿಯಸ್ ಕಡಿಮೆ ಆದರೆ ಇಫ್ ರೇಡಿಯಸ್ ಈಸ್ ರೆಡ್ಯೂಸ್ಡ್ ಬೈ 1/n, ಲೆಂತ್ n ಪಟ್ಟು ದೊಡ್ಡದಾಯಿತು, ಇದು n ಪಟ್ಟು ಸಣ್ಣದಾಯಿತು, ರೆಡ್ಯೂಸ್ಡ್ ಬೈ 1/n, ದೆನ್ ಈಗ ರೆಸಿಸ್ಟೆನ್ಸ್ ಏನಾಗ್ತದೆ? ಡಿಕ್ರೀಸಸ್. ರೆಸಿಸ್ಟೆನ್ಸ್ ಏನಾಗ್ತದೆ? ಡಿಕ್ರೀಸಸ್ ಬೈ, ಅಂದರೆ ನ್ಯೂ ರೆಸಿಸ್ಟೆನ್ಸ್ ಈಸ್ n⁴ ಟೈಮ್ಸ್ ಒರಿಜಿನಲ್ ರೆಸಿಸ್ಟೆನ್ಸ್. n⁴ ಟೈಮ್ಸ್ ಒರಿಜಿನಲ್, ಬಿಕಾಸ್ ರೇಡಿಯಸ್ ಬಗ್ಗೆ ಮಾತಾಡಿವಿ ನಾವು, ಇನ್ವರ್ಸ್ಲಿ ರಿಲೇಟೆಡ್. ರೈಟ್ ಆನ್? ಇವೆರಡು ಫ್ಯಾಕ್ಟರ್ಸ್ ಬರೀರಿ. You getting what is Kepler over here? Resistance. What is smaller? Radius. Finished? Suppose if length of the wire is increased by x percentage. Question ಅಲ್ಲಿ x percentage ಅಂತ ಕೊಟ್ಟಾರ. Length is increased by 1%, 2%, x percentage generally. X value is small. 1%, 2% is nearly small. Isn't it? ಆ ಕೇಸ್ನಲ್ಲಿ if length of the wire is increased by ಎಷ್ಟು? x%, then its resistance increases by 2x%. Okay, now if, ಬಟ್ ಇಯರ್ ಕಂಡೀಷನ್ ಒಂದು, ಆ ಕಂಡೀಷನ್ ನೆನ್ಪಿಡ್ರಿ. x% ಇನ್ಕ್ರೀಸ್ ಏನಾಯ್ತಲ್ಲ, x is small. ವಾಟ್ ಈಸ್ x children? I told you x small ಇದ್ರೆ. Now if the same thing, length of wire is increased by x%, condition x is large, 100%, for example, large value, then increase in resistance is x% plus 2x% plus x square by 100. x ವ್ಯಾಲ್ಯೂ ಚಿಕ್ಕದಿದ್ರೆ ಬರೀ 2x% ಅಂತ ಹೇಳಿವಿ. ಇಫ್ x% ಇನ್ಕ್ರೀಸ್ ಇನ್ ಲೆಂತ್ ಪರ್ಸೆಂಟೇಜ್ನಲ್ಲಿ ಕೊಟ್ಟಿದ್ದು ವ್ಯಾಲ್ಯೂ ಭಾಳ ದೊಡ್ಡದಿದ್ರೆ ದೆನ್ ಯೂಸ್ ದ ಶಾರ್ಟ್ ಕಟ್ 2x% ಪ್ಲಸ್ x ಸ್ಕ್ವೇರ್ ಬೈ 100. ಆ x ಏನೇನಿರ್ಬೋದು, 100%, 99%, 98% ಇರ್ಬೋದು. ದೊಡ್ಡದಾಯಿತು ಆಗಲೇ 1, 2 ಇದು ಭಾಳ ದೊಡ್ಡದಾಯಿತು, ಅವಾಗ ಈ ಶಾರ್ಟ್ ಕಟ್ ಯೂಸ್ ಮಾಡೋದು. ಬರೀ ಈಗಿದು ಈ ಶಾರ್ಟ್ ಕಟ್ಸ್ ಮೇಲೆ ನೀವು ಎರರ್ಲೆಸ್ನಲ್ಲಿ ಇರೋ ಪ್ರಾಬ್ಲಮ್ಸ್ ಎಲ್ಲ ಕವರ್ ಆಗ್ತವೆ. ರೈಟ್? ಎರರ್ಲೆಸ್ ರೆಗ್ಯುಲರ್ ಅಸೈನ್ಮೆಂಟ್ಸ್ ಮಾಡ್ಲಿಕ್ಕತ್ತೀರಿ ನೀವು. ರೈಟ್? ಅದಕ್ಕೆ ನಾನು ಇನ್ನೂ ಅಸೈನ್ಮೆಂಟ್ ಕೊಟ್ಟಿಲ್ಲ. ನೆಕ್ಸ್ಟ್ ವೀಕ್ ಐ ವಿಲ್ ಗಿವ್ ಅಸೈನ್ಮೆಂಟ್, ಬಿಕಾಸ್ ಯೂನಿಟ್ ಟೆಸ್ಟ್ 3ಗೆ ನಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಪಾರ್ಟ್ ಅದ, 1/4 ಪಾರ್ಟ್ ಅದ, ಹೌದಿಲ್ಲ? ನೆಕ್ಸ್ಟ್ ವೀಕ್ ನಿಮಗೆ ಅಸೈನ್ಮೆಂಟ್ ಶೀಟ್ ಕೊಟ್ಟಿರ್ತೀನಿ ನಾನು, ಅದು ಮತ್ತೆ ಒಂದು 15 ದಿವಸ ಹೆಲ್ಪ್ ಆಗ್ತದೆ ನಮಗೆ. ಎಕ್ಸಾಕ್ಟ್ಲಿಯಾ? ಅಷ್ಟೊತ್ತನ ನಿಮ್ಗೆ ಅಂದರೆ ನೆಕ್ಸ್ಟ್ ವೀಕ್ನಲ್ಲಿ ಇಲ್ಲಿ ತನಕ ನಿಮ್ದು ಎರರ್ಲೆಸ್ ಕವರ್ ಆಗಿರಬೇಕು. ವೆಡ್ನೆಸ್ಡೇ ಯು ಆರ್ ಹ್ಯಾವಿಂಗ್ ಅಬ್ಜೆಕ್ಟಿವ್ ಟೆಸ್ಟ್. ಇವತ್ತು ಅಪ್ಲೈ ಮಾಡೋಣ ನಾವು. ಈ ಶಾರ್ಟ್ ಕಟ್ಸ್ ನೀವು ಯೂಸ್ ಮಾಡಿರಿ, ಕ್ವಶನ್ಸ್ ಓದ್ರಿ, ಆ ಕ್ವಶನ್ಸ್ ರೀಡ್ ಮಾಡಿದ ತಕ್ಷಣ ನಿಮ್ಗೆ ಹೆಲ್ಪ್ ಆಗಿಬಿಡ್ತದೆ, ಅಂದರೆ ಈ ಸಾಲ್ವ್ ಮಾಡ್ಬೋದು ನೀವು. ಗೆಟಿಂಗ್ ರೈಟ್? ನಿನ್ನೆ ಮಾಡಿರಿ ಅಸೈನ್ಮೆಂಟು? ಎಸ್. ದೆನ್ ರೈಟ್ ದಿಸ್ ಕ್ವೆಶನ್. ಎ ಥಿಕ್ ವೈರ್ ಈಸ್ ಸ್ಟ್ರೆಚ್ಡ್. A thick wire is stretched
thick wire is stretched so that its length becomes 2 times, so that its length becomes 2 times. Assuming that there is full stop kottu, assuming that there is no change in its density, assuming that there is no change in comma, then what is the ratio of change in resistance of the wire to its initial resistance. Change in resistance of the wire to its initial resistance. You want to try? 2:1 alla. Ratio of, underline this keyword, change in resistance. Change. ಏನೋ ಚೇಂಜ್ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳಾರ ಕ್ವಶನ್ ಅಲ್ಲಿ. ಡೆನ್ಸಿಟಿ ಈಸ್ ಕಾನ್ಸ್ಟೆಂಟ್. ಏನು ಬರೀ ಒಂದೇ ಚೇಂಜ್ ಐತಿ, ಏನದು? ಲೆಂತ್ ಟ್ವೈಸ್ ಅಂತ ಹೇಳಿಕತ್ತಾರ, 2 times. ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್. ಅಲ್ಲಿ ನಮಗೆ ಡೆನ್ಸಿಟಿ ಕಾನ್ಸ್ಟೆಂಟ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ? ಫುಲ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತಂದರೆ ರೋ ಎಲ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂತೀವಿ, ರೋ ಎಲ್ ಸ್ಕ್ವೇರ್ ಬೈ ವಾಲ್ಯೂಮ್ ಅಂತೀವಿ, ಸೊ ರೋ ಎಲ್ ಸ್ಕ್ವೇರ್ ಬೈ ಮಾಸ್ ಬೈ ಡೆನ್ಸಿಟಿ ಅಂತೀವಿ. ಅರ್ಥ ಆಯ್ತಾ? ಈಗ ಇದು ಶಾರ್ಟ್ಕಟ್ ಗೊತ್ತದ ನಮಗೆ, ಬಟ್ ಇಲ್ಲೇನು ಮಾಸ್ ರಿಲೇಟ್ ಮಾಡಿಲ್ಲ, ಬಟ್ ಡೆನ್ಸಿಟಿ ಕಾನ್ಸ್ಟೆಂಟ್ ಅನ್ಲಿಗತ್ತಾರ. ವಾಟ್ ಈಸ್ ಕಾನ್ಸ್ಟೆಂಟ್? Density constant. So how are resistance and length are related? Directly as square. Now what is new resistance? 4 times the original resistance. Can we write? Yeah. New resistance is n square times r. 2 square times r. Correct? ಕೇಳಿದ್ದೇನು? ಚೇಂಜ್. ಮೊದಲೆಷ್ಟಿತ್ತು? r ಇತ್ತು, ಈಗ ಎಷ್ಟಾಯಿತು? 4r ಆಯಿತು. ಚೇಂಜ್ ಏನದ? ನ್ಯೂ ರೆಸಿಸ್ಟೆನ್ಸ್ ಮೈನಸ್ ಒರಿಜಿನಲ್ ರೆಸಿಸ್ಟೆನ್ಸ್. ಚೇಂಜ್ ಎಷ್ಟಾಯಿತು? 4r ಮೈನಸ್ ಆರ್ ಈಸ್ 3r. ಏನು ಕೇಳಾರ? ರೇಷಿಯೋ ಆಫ್ ಚೇಂಜ್ ಇನ್ ರೆಸಿಸ್ಟೆನ್ಸ್ ಟು ಒರಿಜಿನಲ್ ರೆಸಿಸ್ಟೆನ್ಸ್ ಟು ಒರಿಜಿನಲ್ 3r by original r. ಏನು ಬಂತ ಆನ್ಸರು? Did you get the word? Did you get the meaning of density is same? ನೋಡ್ರಿ, ಕೀವರ್ಡ್ಸ್ ಇರ್ತಾವ, ಏನು ಕಾನ್ಸ್ಟೆಂಟ್ ಏನು ಸೇಮ್ ಅನ್ಲಿಗತ್ತಾರಲ್ಲ ಅದು ನಿಮ್ಮ ಫಾರ್ಮುಲಾನಲ್ಲಿ ಬರೋ ಹಂಗೆ ನೋಡ್ಕೋರಿ. ಕೀವರ್ಡ್ಸ್ ಇಲ್ಲಿ ಡೆನ್ಸಿಟಿ ಕಾನ್ಸ್ಟೆಂಟ್ ಅಂದಾರ, ಡೆನ್ಸಿಟಿ ಬಂತು, ರೆಸಿಸ್ಟೆನ್ಸ್ ಮತ್ತು ಲೆಂತ್ ಹೆಂಗೆ ವೇರಿ ಆಗ್ಲಿಕ್ಕತ್ತವ? ಎಲ್ ಸ್ಕ್ವೇರ್. ಇದೇ ಪ್ರಾಬ್ಲಮ್ನಲ್ಲಿ ಮಾಸ್ ವೇರಿಯೇಷನ್ನು ಕೊಡ್ಬೋದು. ಆಲ್ವೇಸ್ ಹ್ಯಾವ್ ದ ಸೇಮ್ ಐಡಿಯಾ. ಯಾವುದೇ ಕ್ವಶನ್ ಇರಲಿ, ಅದು ಪಾರ್ಟ್ 1 ಪಾರ್ಟ್ 2 ಎಲ್ಲೇ ಇರಲಿ ಫಿಸಿಕ್ಸ್ನಲ್ಲಿ, ಏನು ನಿಮಗೆ ಕೀವರ್ಡ್ ಏನು ಕಾನ್ಸ್ಟೆಂಟ್ ಅನ್ಲಿಗತ್ತಾರ ಅದು ಫಾರ್ಮುಲಾನಲ್ಲಿ ಬರಬೇಕು. ತಿಳಿತಾ? ಫಾರ್ ಎಕ್ಸಾಂಪಲ್ ಡ್ವೆಲ್ ನೇಚರ್ನಲ್ಲಿ ನೀವು ಡೀಲ್ ಮಾಡ್ಲಿಕ್ಕತ್ತೀರಿ. ವಾಟ್ ಈಸ್ ಡಿ ಬ್ರೋಗ್ಲಿ ವೇವ್ ಲೆಂತ್? h/p, h/√2m ಟೈಮ್ಸ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕಾನ್ಸ್ಟೆಂಟ್ ಅಂದರೆ ಇದು ಇರಬೇಕು ಅಲ್ಲ. ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಅಂದರು h/√2m ev ಇರಬೇಕು. ಏನು ಕಾನ್ಸ್ಟೆಂಟ್ ಅನ್ಲಿಕ್ಕತ್ತಾರಲ್ಲ ಅದು ಇರಬೇಕು ಫಾರ್ಮುಲಾನಲ್ಲಿ. ಆವಾಗ ನೀವು ಎಮ್ ಮತ್ತು ಚಾರ್ಜ್ ಹೆಂಗೆ ರಿಲೇಟೆಡ್ ಅವ, ಆವಾಗ ನೀವು ಎಮ್ ಹೆಂಗೆ ರಿಲೇಟೆಡ್ ಅದ ಇಲ್ಲಿ ಅಂತ. ಇನ್ವರ್ಸ್ಲಿ ಆಸ್ ರೂಟ್ ಅಲ್ಲ, ಇನ್ವರ್ಸ್ಲಿ ಆಸ್ ರೂಟ್. ಇದು ಇನ್ವರ್ಸ್ಲಿ ಆಸ್ 2 ರೂಟ್, ಚಾರ್ಜ್ನು ಮಾಸ್ನು. ಅಂದರೆ 2 ಬೇರೆ ಬೇರೆ ಪಾರ್ಟಿಕಲ್ಸ್ ಕೊಡ್ತಾರೆ, ಪ್ರೋಟಾನು ಆಲ್ಫಾ ಪಾರ್ಟಿಕಲ್. ಚಾರ್ಜ್ ಆ್ಯಂಡ್ ಮಾಸ್ ಬೋತ್ ಆರ್ ಡಿಫ್ರೆಂಟ್. ಕನ್ಕ್ಲೂಷನ್ ಏನದ? ಏನೇ ಕಾನ್ಸ್ಟೆಂಟ್ ಅನ್ನಲಿ ಅದು ನಮ್ಮ ಫಾರ್ಮುಲಾನಲ್ಲಿ ಬರಬೇಕು ಟರ್ಮ್, ಅವಾಗ ಅಂಥ ಫಾರ್ಮುಲಾನೇ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ ನಮಗೆ. ಆ ಟರ್ಮ್ ಇರಲಾರ್ದೆ ಸುಮ್ಮನೆ ರಿಲೇಟ್ ಮಾಡಿದ್ರೆ ನೀವು ಅದು ಯೂಸ್ ಇಲ್ಲ, ದ್ಯಾಟ್ ಈಸ್ ರಾಂಗ್.
ಕೀವರ್ಡ್ಸ್ ಇರ್ತಾವ ಮತ್ತು 2 ಕೇಸಸ್ ಇರ್ತಾವೆ. 2 ಕೇಸಸ್ ಇರ್ತಾವೆ. ಕೇಸ್ 1 ಕೇಸ್ 2, ಈಕ್ವೇಷನ್ 1 ಈಕ್ವೇಷನ್ 2 ಸಾಲ್ವ್ ಮಾಡೋದು. ನೋಡಿರಿ ನೀವು ಯಾವುದೇ ಚಾಪ್ಟರ್ ತೊಗೋರಿ, ಇವು ಕಾಮನ್ ಎಲ್ಲ ಕಡೆ ಇರೋದು. ಫಿನಿಶ್ಡ್? ಡಿಡ್ ಯು ರೈಟ್? ಎಸ್, ರೈಟ್ ದ ನೆಕ್ಸ್ಟ್. ಇದು ನೀವೇ ಮಾಡಬೇಕಾ? 2 copper wires have their masses in the ratio 2 copper wires have their masses in the ratio 2:3. 2:3 and lengths in the ratio lengths in the ratio 3:4. 3:4. The ratio of their resistance is R1:R2 ಕೇಳಲಿಕತ್ತಾರ. ಆಪ್ಷನ್ಸ್ 4:9, 27:32, 16:9, 27:128. ನಾನೇನು ಹೇಳಂಗಿಲ್ಲ, ಕ್ವಶನ್ ರೀಡ್ ಮಾಡಿರಿ, ಸಾಲ್ವ್ ಮಾಡಿರಿ. ಟ್ರೈ ಇಟ್. ಬಂತು ಆನ್ಸರ್? ಮೊದಲು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಿ ಇಲ್ಲಿ? ವೆರಿ ಗುಡ್, ವೆರಿ ಗುಡ್. ಬಂತಾ ಇದು? L²/m. ರೇಷಿಯೋ ಕೇಳಾರಲ್ಲ, R1/R2 ಈಸ್ L1² ಇಂಟು ಸ್ಕ್ವೇರಾ M2/M1. ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬರ್ತದೆ. ಎಷ್ಟು ಬಂತು? ವೆರಿಫೈ ಆಯ್ತಾ? ಇದು ಆನ್ಸರ್ ವೆರಿಫೈ ಆಯ್ತಾ? ಯಾ, ಕರೆಕ್ಟ್. Now next, the length of a given cylindrical wire. You want me to wait? Finish, no? Length of a given cylindrical wire is increased by 100%, increased by 100%, full stop ಕೊಟ್ಟು, due to consequent decrease in diameter, the change in resistance of the wire will be ನೋಡಮ್ಮ. shall I give you 1 minute time? will you think? ಏನು ಚೇಂಜ್ ಆಯಿತು? ಏನು ಇನ್ಕ್ರೀಸ್ ಆಯಿತು? ಎಷ್ಟು ಇನ್ಕ್ರೀಸ್ ಆಯಿತು? ಸ್ಮಾಲಾ ಲಾರ್ಜಾ? ಲಾರ್ಜ್ ಅಲ್ಲ? ಹಾಂ, ಮತ್ತೆ ಹೇಳ್ರಿ, ಆನ್ಸರ್ ಹೇಳ್ರಿ. ಇನ್ನೊಮ್ಮೆ ಮಾಡು. 300. ವೆದರ್ ಯು ಗಾಟ್ 300? ಎಸ್, ಹೌದಿಲ್ಲ? ಮಾಡ್ರಿ. ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ? ಟೋಟಲ್ ಆರ್ ಸಿಲಿಂಡ್ರಿಕಲ್ ವೈರ್ ಅಂದರು. ನೋಡ್ರಿ, ಏನೇ ವೈರ್ ಇರಲಿ, ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್ ಅಲ್ಲ. ಸುಮ್ಮನೆ ನಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಸಿಲಿಂಡ್ರಿಕಲ್ ವೈರ್ ಅಂತ ಹೇಳಾರ. ಸಿಲಿಂಡರ್ದು ವಾಲ್ಯೂಮ್ ತೊಗೊಂಡು ಮಾಡೋಣ. ವಿಲ್ ಸಿ, ಆ್ಯಕ್ಚುಲಿ ಕ್ಲಿಯರ್ ಮೆಥಡ್ ಚೆಕ್ ಮಾಡೋಣ. ಏನದ ವಾಲ್ಯೂಮ್? ಏನದ ಸಿಲಿಂಡರ್ದು?
pi r square L, pi r square L. ಇದು L dash. Before stretching, after stretching, volume should be same. Volume should be same. Okay. L ಎಷ್ಟು increase ಆಯ್ತು ಅಂತ ಹೇಳಾರ? ಮೊದಲು L ಇತ್ತು, ಅದಕ್ಕೆ 100% ಆಫ್ L increase ಆಯ್ತು. increase ಆಯ್ತು ಅಂದರೆ ಅದಕ್ಕೆ ಪ್ಲಸ್ ಮಾಡಿ. 100/100 ಆಫ್ L 2L. Okay, 2L. Now check. We know the formula for resistance ಬಗ್ಗೆ ಮಾತಾಡಾರ, ಅವ್ರು resistance change ಕೇಳಾರ. R is equal to rho L by A. So R dash ಏನಾಗ್ತದ? Rho L dash by A dash. L dash ಎಷ್ಟದ? 2L. Pi R dash square. ಕಮ್ಮಿಯ ಏನು ಬೇಕು ನಮ್ಗೆ? ಆರ್ ಡ್ಯಾಶ್ ಸ್ಕ್ವೇರ್ ಬೇಕದು. ಪೈ ಕ್ಯಾನ್ಸಲ್ ಮಾಡ್ರಿ. ಓಕೆ, ಸೊ ಆರ್ ಡ್ಯಾಶ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಎಲ್ ಡಿವೈಡೆಡ್ ಬೈ ಎಲ್ ಡ್ಯಾಶ್, ಇಸ್ಂಟ್ ಇಟ್? ಹೌದಿಲ್ಲ? ಆರ್ ಡ್ಯಾಶ್ ಎಲ್ ಡಿವೈಡ್ ಎಲ್ ಡ್ಯಾಶ್ ಎಷ್ಟದ? 2L. ಕಾನ್ಸಂಟ್ರೇಟಿಂಗ್. ನಿಮ್ಮ ಸಂಬಂಧ ಮಾಡೋದು ಏನ ಕೊಡು. ಆರ್ ಡ್ಯಾಶ್ ಎಲ್ ಡಿವೈಡೆಡ್ ಬೈ, ಕ್ಯಾನ್ ಬಿ ಕ್ಯಾನ್ಸಲ್? ಸೊ ಆರ್ ಡ್ಯಾಶ್ ಸ್ಕ್ವೇರ್ ಏನು ಬಂತು? ಆರ್ ಸ್ಕ್ವೇರ್ ಬೈ ತಂದಚ್ಚಿರಿ. ಕಾಲ್ ಇಟ್ ಆಸ್ ಈಕ್ವೇಶನ್ 2, 1. ಸೊ ಇದು ಫ್ರಮ್ 1 ಆಯಿತು 2. ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು 2L ಡಿವೈಡೆಡ್ ಬೈ ಪೈ ಆರ್ ಡ್ಯಾಶ್ ಸ್ಕ್ವೇರ್, ಆರ್ ಸ್ಕ್ವೇರ್ ಬೈ 2. ಏನಾಯಿತು? 4R. ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್, ಆರ್ ರೋ ಎಲ್ ಬೈ ಎ ಒರಿಜಿನಲ್ ರೆಸಿಸ್ಟೆನ್ಸ್. ಇದು ನ್ಯೂ ರೆಸಿಸ್ಟೆನ್ಸ್ ಬಂತು ನಮ್ಗೆ. ಲೆಂತ್ ಚೇಂಜ್ ಆಗಿದ್ದಕ್ಕ, ರೇಡಿಯಸ್ ಚೇಂಜ್ ಆಗಿದ್ದಕ್ಕ ನ್ಯೂ ರೆಸಿಸ್ಟೆನ್ಸ್ ಬಂತು. ಬಟ್ ಚೇಂಜ್ ಇನ್ ರೆಸಿಸ್ಟೆನ್ಸ್ ಕೇಳಾರ ಅವರು. ಹಾಂ, ಚೇಂಜ್ ಏನು ಮಾಡ್ತೀರಿ? ಏನು ಬರ್ತದೆ? 3R. ಪರ್ಸೆಂಟೇಜ್ ಚೇಂಜ್, ಡೆಲ್ಟಾ ಆರ್ ಬೈ ಆರ್ ಪರ್ಸೆಂಟೇಜ್ 300. ಹೌದಿಲ್ಲ? ಬಟ್ ಆಬ್ಜೆಕ್ಟಿವ್ ಫಾರ್ಮ್ನಲ್ಲಿ ಮಾಡಬೇಕು ಅಂತಂದರೆ ಯು ನೋ ದ ಶಾರ್ಟ್ಕಟ್. ಯಾವುದೇ ವೈರ್ ಇರಲಿ, ಕಂಡೀಷನ್ X% ಇನ್ಕ್ರೀಸ್ ಇನ್ ಲೆಂತ್ ಈಸ್ ಲಾರ್ಜ್ ಇದ್ರೆ ಯು ಆರ್ ಯೂಸಿಂಗ್ ದಿಸ್ ಫಾರ್ಮುಲಾ. ಬಟ್ ಅದೇ X% ಇನ್ಕ್ರೀಸ್ ಇನ್ ಲೆಂತ್ ಈಸ್ ಸ್ಮಾಲ್ ವ್ಯಾಲ್ಯೂ, 1%, 2%, 2X%. ಇಷ್ಟೇ ಬರೀರಿ. ಸೇಮ್ ಪ್ರಾಬ್ಲಮ್ ನಿಮ್ಗೆ 5 ಮಾರ್ಕ್ಸ್ ಕೊಟ್ಟಾರಂತೇಳಿರಿ, ಏನು ಮಾಡ್ತೀರಿ? ಇಷ್ಟೇ ಬರೀತೀರಿ? ನಡೆಯಲ್ಲ, ಅಷ್ಟು ಬರೀಬೇಕು. ಸೊ ರೈಟ್, ನಾ ರೈಟ್ ದ ನೆಕ್ಸ್ಟ್. The resistance of the wire is, ಏನಾಯ್ತು ರಘುವೀರ್? The resistance of the wire is 35 ಬರ್ಬೇಕಂತ ಹೇಳಿನಿ. Resistance of the wire is 5 ohm at 50 degrees Celsius. 5 ohm at 50 degrees Celsius. And 6 ohm at 100 degrees Celsius. Okay, the resistance of the wire at 0 degrees Celsius, the resistance of the wire at 0 degrees Celsius will be see here, you know the concept. Temperature coefficient of a resistance is defined as the ratio of
increase in resistance per unit original resistance per degree Celsius rise in temperature. I repeat, alpha TCR, temperature coefficient of resistance is defined as the ratio of increase in resistance. ಯಾಕಂದ್ರೆ ಮೆಟಾಲಿಕ್ ಕಂಡಕ್ಟರ್ಸ್ನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಲಿಕ್ಕತ್ತಿದ್ರೆ ರೆಸಿಸ್ಟೆನ್ಸ್ ಏನಾಗ್ಲಿಕ್ಕತ್ತದ, ರೆಸಿಸ್ಟೆನ್ಸ್ ಯಾಕೆ ಇನ್ಕ್ರೀಸ್ ಆಗ್ಲಿಕ್ಕತ್ತದ, ಮತ್ತು ಉಲ್ಟಾ ಹೇಳ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ಲಿಕ್ಕತ್ತದ. ವೆರಿ ಗುಡ್. ಇಸ್ ದಟ್ ರಿಲ್ಯಾಕ್ಸೇಷನ್ ಟೈಮ್ decreases. As temperature increases, resistance increases in case of metallic conductors, metals, because relaxation time decreases. Relaxation time decrease ಆದರೆ ಏನಾಯ್ತು, ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆದರೆ ಏನಾಯ್ತು, ಡ್ರಿಫ್ಟ್ ವೆಲಾಸಿಟಿ ಡಿಕ್ರೀಸಸ್. ಡ್ರಿಫ್ಟ್ ಡಿಕ್ರೀಸ್ ಆಯಿತು ಅಂತಂದರೆ ರೆಸಿಸ್ಟೆನ್ಸ್ ಮೋರ್, ಕರೆಂಟ್ ಕಡಿಮೆ. ಕರೆಂಟ್ ಕಡಿಮೆ ಅಲ್ಲ, ಡ್ರಿಫ್ಟ್ ಆದ್ರೇ ಕರೆಂಟ್, ಡ್ರಿಫ್ಟೇ ಕಡಿಮೆ ಆಯಿತು. ಎರಡು ಕೊಲಿಷನ್ಸ್ ಮೇಲೆ ಆಗ್ಲಿಕ್ಕತ್ತವ, ಫ್ರೀಕ್ವೆಂಟ್ ಕೊಲಿಷನ್ಸ್ ಡ್ಯೂ ಟು ರೈಸ್ ಇನ್ ಟೆಂಪ್ರೇಚರ್. ಎರಡು ಕೊಲಿಷನ್ ನಡು ಟೈಮ್ ಗ್ಯಾಪ್ನ ರಿಲ್ಯಾಕ್ಸೇಷನ್ ಟೈಮ್ ಅನ್ಲಿಕ್ಕತ್ತೀವಿ. ರಿಲ್ಯಾಕ್ಸೇಷನ್ ಟೈಮ್ ಏನಾಯಿತು, ಕಡಿಮೆ ಆಯ್ತು, ಯಾಕಂದ್ರೆ ಮೇಲೆ ಕೊಲಿಷನ್. When relaxation time decreases, drift decreases. When drift decreases, current decreases. Because I is equal to NEA VD, drift decreases, current decreases, resistance increases. Resistance increases. Yes. ನೀವು ಕಾನ್ಸೆಪ್ಟ್ ನಿಂತ ಹೋದರೆ ಈ ಪ್ರಾಬ್ಲಮ್ 1 ನಿಮಿಷ ಅಲ್ಲ 30 ಸೆಕೆಂಡ್ಸ್ನಲ್ಲಿ ಮಾಡ್ಬೋದು. ಫಾರ್ ಎವ್ರಿ 1 degree Celsius ರೈಸ್ ಇನ್ ಟೆಂಪ್ರೇಚರ್ 1 ohm ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಲಿಕ್ಕತ್ತದ ನೋಡ್ರಿ. ನೀವು ಲಾಜಿಕ್ ಅಪ್ಲೈ ಮಾಡಿದ್ರೆ ಇಲ್ಲಿ 50 ಡಿಗ್ರಿ ಇದ್ದಾಗ 5 ohm ಅದ, 100 ಡಿಗ್ರಿ ಆದಾಗ 6 ohm ಅದ. 1 ohm ಇಲ್ಲಿ ಜಾಸ್ತಿ ಅದ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗೆ. ಇಟ್ ಗೆಟ್ ಅಷ್ಟೇ ಅದು ಇರೋದು. ಪ್ರಾಬ್ಲಮ್ ಇರೋದು ಅಷ್ಟೇ 5 ಮಾರ್ಕ್ಸಿಗೆ ಕೇಳಿದ್ರೆ. ತಿಳಿದಾ? ಕಾನ್ಸೆಪ್ಟ್ ಬಂದರೆ ಅದು ಪ್ರಾಬ್ಲಮ್ ಮಾಡೋದೇ ಇಲ್ಲ. ಡೈರೆಕ್ಟ್ ಕ್ವಶನ್ ನೋಡಿದ ತಕ್ಷಣ ನಂಬರ್ಸ್ಗೆ ಅಂಜೋದೇ ಇಲ್ಲ, ನೋಡಿದ ತಕ್ಷಣ ಕನ್ಕ್ಲೂಷನ್ ಬರ್ಬೋದು. ಹೌದಿಲ್ಲ? ನೀವೇ ಹೇಳಿರಲ್ಲ ಆನ್ಸರ್, isn't it? Now we know the formula. R1 is nothing but R0 into 1 plus alpha T, R1 alpha T1. Call it as equation 1. All you're concentrating, don't write. ಕೇಳಪ್ಪಿ ಕೇಳು, ಬರೆಯೋದೆಲ್ಲ ಇಂಪಾರ್ಟೆಂಟ್, ತಿಳ್ಕೊಳ್ಳೋದು ಕೇಳು. ಸೊ ವಾಟ್ ಈಸ್ R2? R0 into ಈಕ್ವೇಶನ್ 2 ಬರೀಬೋದಾ? ಓಕೆ, 1/2 R1 by R2. ಹೌದಿಲ್ಲ? R0 ಹೋಯ್ತು, 1 plus alpha T1 divided by 1 plus alpha, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಡೈರೆಕ್ಟ್ಲಿ. you're getting yeah, is equal to, you got, ಈ ಕಡೆ ತಗೊಂಡು ಬರ್ರಿ, ಆ ಕಡೆ ಬೈರಿ, ಆ ಕಡೆ ಬೈರಿ. ಆಲ್ಫಾ ಹೊರಗೆ ತೆಗೋಣ, ಆಲ್ಫಾ ಕಾಮನ್ ಎರಡು ಕಡೆ. ಆಲ್ಫಾ ಅಂದ್ರೆ ಏನು? ಈಗ ಆಲ್ಫಾ ಫಾರ್ಮುಲಾಸ್ ನೋಡ್ರಿ, ಇದೊಂದು ಆಲ್ಫಾ ಫಾರ್ಮುಲಾ ಆಯಿತು. ಇದನ್ನು ನಾವು ಹಿಂಗೂ ಬರಿಬೋದು, ಇದನ್ನು ನಾವು ಹಿಂಗೂ ಬರಿಬೋದು. ಒನ್ ಟು ಬದಲು ಟಿ ನಾಟ್ ರೂಮ್ ಟೆಂಪ್ರೇಚರ್. ಬಟ್ ಈ ಟೆಂಪ್ರೇಚರ್ ಕೋಎಫಿಷಿಯಂಟ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ ಎರಡು ಬೇರೆ ಬೇರೆ ಟೆಂಪ್ರೇಚರ್ಸ್ ಅಪಾರ್ಟ್ ಫ್ರಮ್ ರೂಮ್ ಟೆಂಪ್ರೇಚರ್ ಕೊಟ್ಟಿರಬೇಕು. R1 5 ohm, T1 50 degree Celsius, that is not room temperature.
R2 6 ohm, T2 that is not room temperature. ಅಪಾರ್ಟ್ ಫ್ರಮ್ ರೂಮ್ ಟೆಂಪ್ರೇಚರ್ ಕೊಟ್ಟರೆ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡ್ರಿ. ತಿಳಿತಾ? ಇಸ್ ದಟ್ ಕ್ಲಿಯರ್? ರೈಟ್? ಯಾ. ನೌ ಯೂಸ್ R2 6 5, R1 5 100 6 50 1 500 minus 1 by 200 1 by 200 ಹೌದಿಲ್ಲ? ಉಳಿದಲ್ಲ 500 minus 6 5 30 300 1 by 200 per degree Celsius. ಆಲ್ಫಾ ಬಂತು, ಕೇಳಿದ್ದೇನು? ರೆಸಿಸ್ಟೆನ್ಸ್ at 0 degree Celsius. RT is equal to R naught into 1 plus alpha T. T1 ತಗೋರಿ, T1 ತಗೋರಿ. ರೆಸಿಸ್ಟೆನ್ಸ್ at first temperature 5 ohm 5 ohm. R naught ಕೇಳಾರ ನಮಗ. 1 plus alpha T1 ಎಷ್ಟು? 50? 50 ಅಲ್ಲ? 50 ಕ್ಯಾನ್ಸಲ್ ಮಾಡ್ರಿ, 4 ಆಯಿತು. R naught ವೆರಿ ಗುಡ್, 5 by 4 ಇದು 5 ಕ್ಯಾನ್ಸಲ್ ಆಯಿತು. R naught is equal to 4 ohm. ನಾವು 4 ohm ಅನ್ನೋದು ಲಾಜಿಕಲಿ ಇಲ್ಲಿ ಹೇಳಿಬಿಟ್ಟಿದ್ವಿ, ತಿಳಿತಾ? ಏನಮ್ಮ? ಯಾವುದು ಯಾವುದು? ಸೇಮ್ ಬರ್ತದೆ ಬಟ್ 5 ಮಾರ್ಕ್ಸಿಗೆ ಕೇಳಿದಾಗ ಎರಡು ಬೇರೆ ಬೇರೆ ಟೆಂಪ್ರೇಚರ್, ನಾ 5 ಮಾರ್ಕ್ಸ್ ಇದ್ದದ್ದು ಹೇಳಿನಿ. ಆಬ್ಜೆಕ್ಟಿವ್ದು ನಿಮಗೆ ಗೊತ್ತಾಯಿತು, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ನಾವು ಕನ್ಕ್ಲೂಷನ್ ಬರ್ಬೋದು. ಇಲ್ಲಿ ಒಂದೇ ಸತಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿರಿ, ವಾಟ್ ದ ಸೇಮ್. ಎಸ್, ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿರಮ್ಮ. ಇಲ್ಲಿ ನೀವು ಇದು ಒಂದೇ ಸ್ಟೆಪ್ ಅಂದಿರಿ, ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ವಶನಲ್ಲಿ ಇಲ್ಲ. ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ಒಂದೇ. ಅದೇ ಈಕ್ವೇಷನ್ ತಗೊಂಡು ನೀನು ಅಲ್ಲಿನೂ ಸೇಮ್ ಅದು. ಅಂದರೆ ಒಟ್ಟಾರೆ ಬೇರೆ ಬೇರೆ ಟೆಂಪ್ರೇಚರ್ಸ್ ಕೊಟ್ಟಾಗ ಯೂಸ್ ದಿಸ್ ಫಾರ್ಮುಲಾ ಓನ್ಲಿ ಟು ಕ್ಯಾಲ್ಕುಲೇಟ್ ಆಲ್ಫಾನ, ಅದು ಅಂದಿನಿ. ಬಿಕಾಸ್ ಇಲ್ಲಿ ನೋಡ್ರಿ R naught ಕೊಟ್ಟಿಲ್ಲ ನಮ್ಗೆ. ವೆದರ್ ರೆಸಿಸ್ಟೆನ್ಸ್ at 0 degree Celsius is given? No, we cannot use. Resistance at 0 degree Celsius is asked. ಅದಕ್ಕೆ ಆ ಫಾರ್ಮುಲಾ ಯೂಸ್ ಮಾಡಿ ವಾಪಸ್ ಈ ಸ್ಟೆಪ್ಪಿಗೆ ಬಂದು R naught ಕ್ಯಾಲ್ಕುಲೇಟ್ ಮಾಡಿ ಆಲ್ಫಾ ಹಚ್ಚಿ, ಹೌದಿಲ್ಲ? ಫಸ್ಟ್ ಡೂ ವಾಟ್ ಎವರ್ ಈಸ್ ನೆಸಸರಿ. ಇವತ್ತೇನು ಬೇಕು? ಇವತ್ತು ನಾವು ಆಬ್ಜೆಕ್ಟ್ಸ್, ಇವತ್ತಂತಂದರೆ ಮಂಡೇ ಟು ಫ್ರೈಡೇ ಬಗ್ಗೆ ಹೇಳಿಕತ್ತೀನಿ ನಾನು. ಫ್ರೈಡೇ ಸ್ಯಾಟರ್ಡೇ ನಿಮ್ಗೆ ಅಸೈನ್ಮೆಂಟ್ಸ್ ಕೊಡೋಂಗಿಲ್ಲ, ನಾ ಮಂಡೇ ಎಕ್ಸಾಮ್ಗೆ ಓದ್ಬೇಕು ನೀವು. ಫಸ್ಟ್ ಡೂ ವಾಟ್ ಎವರ್ ಈಸ್ ನೆಸಸರಿ ಅಂದರೆ ದಿನ ಆಬ್ಜೆಕ್ಟಿವ್ಸ್ ಎರರ್ಲೆಸ್ ನಿಂತ ಮಾಡ್ಲಿಕತ್ತೀರಿ ನೀವು, ಹೌದಾ? ಅದು ರಿಪೀಟ್ ಮಾಡಬೇಕು ಅಂಟಿಲ್ ಸಿ ನೆಕ್ಸ್ಟ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ವಾಟ್ ಈಸ್ ಪಾಸಿಬಲ್. ಇದನ್ನು ಬರ್ತದಲ್ಲ ನನಗೆ, ಮಾಡ್ಲಿಕತ್ತೀರಿ. ಟೈಮ್ ವಿಲ್ ಕಮ್ ವೆನ್ ಸಡನ್ಲಿ ಆ್ಯಂಡ್ ಅನ್ನೋಯಿಂಗ್ಲಿ, ಗೊತ್ತಿರಲ್ಲ ನಿಮಗೆ, ಯು ವಿಲ್ ಬಿ ಡೂಯಿಂಗ್ ದ ಇಂಪಾಸಿಬಲ್. ಡಿಡ್ ಯು ಗೆಟ್? ನಾವು ಅಲ್ಲಿ ತನಕ ರೀಚ್ ಆಗಬೇಕಂದ್ರೆ ಈ 2 ಸ್ಟೆಪ್ಸ್ ದಾಟಬೇಕು. 2 ಸ್ಟೆಪ್ಸ್ ದಾಟಬೇಕಂದ್ರೆ ಮೊದಲು ಈ ಸ್ಟೆಪ್ ಪ್ರತಿ ದಿವಸನೂ ಮಾಡಬೇಕು. ಎಲ್ರಿಗೂ ಅನಿಸ್ತದೆ ಜೈ ಬರಬೇಕು, ಎಲ್ರಿಗೂ ನೀಟ್ ಕ್ರ್ಯಾಕ್ ಮಾಡಬೇಕು, ಜೈ ಕ್ರ್ಯಾಕ್ ಮಾಡಬೇಕು, ಎಲ್ರಿಗೂ ಅದ ಏಮ್ ಅದ. ಏಮ್ ಇಟ್ಕೊಂಡು ಉಪಯೋಗಿಲ್ಲ. ವೆನ್ ಯು ಆರ್ ನಾಟ್ ಪ್ರಾಕ್ಟಿಕಲ್, ನೋ ಯೂಸ್. ಅಸೈನ್ಮೆಂಟ್ ಕೇಳಿದ್ರೆ ಮಾತ್ರ ತೋರಿಸ್ತೀರಿ, ಸಬ್ಮಿಷನ್ಸ್ ಇಲ್ಲ. ಸಬ್ಮಿಟ್ ಮಾಡ್ತೀರಿ, ಇವತ್ತು ಗರ್ಲ್ ಸಬ್ಮಿಟ್ ಮಾಡಿರಿ. ಫಿನಿಶ್ಡ್? ರೈಟ್, ಡೂ ದಿಸ್ ಒನ್. Think over this. A constant voltage is applied
a constant voltage is applied across a wire of constant length, full stop ಕೊಟ್ಟು. How does the drift velocity of electron, repeat ಮಾಡಲಿ, a constant voltage is applied across a wire of constant length, right? How does the drift velocity of electron depend on area of cross section? Depend on area of cross section. Becomes 2 times B thrice C 4 times D remains constant. ಹೆಂಗ ಹೆಂಗ ಗೆಸ್ ಈಸ್ ನಾಟ್ ಫಿಸಿಕ್ಸ್. ಏನೇನು ಕಾನ್ಸ್ಟೆಂಟ್ ಅಂದ್ರು? ವಿ ಈಸ್ ಕಾನ್ಸ್ಟೆಂಟ್ ಮತ್ತು ಎಲ್ ಈಸ್ ಕಾನ್ಸ್ಟೆಂಟ್. ಏನು ಕೇಳಾರ? ಡ್ರಿಫ್ಟ್ ವೆಲಾಸಿಟಿ ಏರಿಯಾ ಮೇಲೆ ಹೆಂಗೆ ಡಿಪೆಂಡ್ ಆಗ್ಲಿಕ್ಕತ್ತದ? ನಿನ್ನೆ ಮಾಡಿವ್ ನೋಡ್ರಿ ನಾವು ಪ್ರಾಬ್ಲಮ್. ಈ ಫಾರ್ಮುಲಾ ನೋಡ್ಲಿಕ್ಕತ್ತಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬಂತು. ಕರೆಕ್ಟಾ? ಓಕೆ. ವಿ ಎಲ್ ಎರಡು ಕಾನ್ಸ್ಟೆಂಟ್ ಇರಬೇಕು. ಇನ್ನೊಂದು ಫಾರ್ಮುಲಾ ಅದ ನಮ್ಗೆ ಡ್ರಿಫ್ಟ್ ವೆಲಾಸಿಟಿ ಇದು. ವಾಟ್ ಈಸ್ ಇ? Potential by length. V and L constant. Whether area ಮೇಲೆ ಡಿಪೆಂಡ್ ಆಗ್ಲಿಕ್ಕತ್ತದ? ಏರಿಯಾ ಮೇಲೆ ಡಿಪೆಂಡ್ ಆಯಿತು ಇಲ್ಲ? ಆಗ್ಯದಾ? ಇಲ್ಲಿ ಬರ್ರಿ. ವಿಲ್ ಯು ಅಪ್ಲೈ ಓಮ್ಸ್ ಲಾ? I is V by rho L by whether it depends? Who will define what is mobility of electron? Define mobility. Very good. Mobility of an electron is defined as the amount of drift velocity acquired per unit applied electric field. Very good. Now same drift velocity is nothing but, can we write like this? Now whether it is depending on area? ಇಲ್ಲಿನೂ ನೋಡ್ರಿ ನಮಗೆ ಕೀವರ್ಡ್ಸ್ ಅಂತ ಹೇಳಿ ನಾನು ಎರಡು ಕಾನ್ಸ್ಟೆಂಟ್ ಅಂತ ಹೇಳಾರ, ಪೊಟೆನ್ಷಿಯಲ್ ಮತ್ತು ಲೆಂತ್. ಒಂದು ನೋಡ್ರಿ ಕೀವರ್ಡ್ಸ್ ನಮಗೆ ಫಾರ್ಮುಲಾನಲ್ಲಿ ಇರಬೇಕು, ಅವಾಗ ಇಂಡಿಪೆಂಡೆಂಟ್ ಅದ ನೋಡ್ರಿ. ಕೀವರ್ಡ್ಸ್ ನಮಗೆ ಫಾರ್ಮುಲಾನಲ್ಲಿ ಇದ್ದಿಲ್ಲ, ಹೇಳಲಿಕ್ಕೆ ಬಂದಿಲ್ಲ, ತಂದೀವಿ ಹೇಳಲಿಕ್ಕೆ ಬಂತು. ಕೀವರ್ಡ್ಸ್ ನಮಗೆ ಫಾರ್ಮುಲಾನಲ್ಲಿ ಇಲ್ಲ, ತಂದೀವಿ ಹೇಳಲಿಕ್ಕೆ ಬಂತು. ಕೀವರ್ಡ್ಸ್ ಇಂಪಾರ್ಟೆಂಟ್ ಅವ, ಬರೆದು ಬಿಡ್ರಿ. ಗೊತ್ತಾಯ್ತಿಲ್ಲ? ಈಗ ಆ ಕೀವರ್ಡ್ ಹಿಡ್ಕೊಂಡು ಫಾರ್ಮುಲಾ ಬರೀಬೇಕಷ್ಟೇ. ಮೂರು ಕೇಸ್ ಬರೀರಿ, ಮೂರು ಸೇಮೇ ಹೇಳಲಿಕ್ಕತ್ತವ. ಲೆಟ್ ಮೀ ಕನ್ಕ್ಲೂಡ್ ಹಿಯರ್. ಯು ಆರ್ ಪ್ರಿಪೇರಿಂಗ್ ವೆಲ್ ಫಾರ್ ಯುವರ್ ಟೆಸ್ಟ್, ಮಂಡೇಸ್ ಟೆಸ್ಟ್. ಸಿ ದಟ್ ಯು ಆರ್ ರಿವೈಸಿಂಗ್ ಆ್ಯಂಡ್ ಕಮಿಂಗ್. ರಿಪೀಟ್ ಮಾಡೇ ಬಂದು ಕೂಡ್ರಿ ಎಕ್ಸಾಮ್ ಹಾಲಿಗೆ.